ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಿಮಗೆ ಒಂದೇ ಒಂದು ಪೆಂಡೆಂಟ್ನ ಯೂಸ್ ಮಾಡಿ 10ಕ್ಕಿಂತ ಹೆಚ್ಚು ಸ್ಯಾರಿ ಮ್ಯಾಚಿಂಗ್ ನೆಕ್ಲೆಸ್ಗಳನ್ನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಇದು ಲೇಡೀಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಲೇಡೀಸ್ಗೂ ಹೆಚ್ಚು ಸರಗಳು ನಮ್ಮ ಹತ್ರ ಇರಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ಸೊ ಯಾರ್ಯಾರು ಆ ಥರದವ್ರು ಇದ್ದೀರಾ ಅವ್ರಿಗೆ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿಪ್ ಮಾಡದೆ ಎಂಡ್ ತನಕ ವಿಡಿಯೋ ನೋಡಿ. ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಅಲ್ಲಿರೋಂತಹ ಪೆಂಡೆಂಟ್ ಬಂದು 6 ಗ್ರಾಮ್ಸ್ ಇದೆ ಅಷ್ಟೇ. 6 ಗ್ರಾಮ್ಸ್ ಪೆಂಡೆಂಟ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ಫಸ್ಟು ನಾನಿಲ್ಲಿ ಆನಿಯನ್ ಅಥವಾ ಪಿಂಕ್ ಕಲರ್ ಏನಿದೆ ಈ ಸರನ ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತವೆ. ಈ ಥರ ಸರಗಳು ನೀವು 400 ರುಪೀಸ್ ಕೊಟ್ಟರೆ ಸಾಕು. 400 to 500 ರುಪೀಸ್ ತಗೋತಾರೆ. ಸೊ ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ಕೇಳಿದ್ರು ಕೂಡ ಅವೈಲಬಿಲಿಟಿ ಸಿಗುತ್ತೆ. ನಾನು ಇದನ್ನು ಆ್ಯಕ್ಚುಲಾಗಿ ಮಣಿಗಳನ್ನ ತೊಗೊಂಡು ಪೋಣಿಸಿದ್ದಾಗಿತ್ತು. ಪೋಣಿಸಿರೋ ಸರಕ್ಕೆ ಆ ಪೆಂಡೆಂಟನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ನಿಮ್ಮ ಸೀರೆ ಯಾವ ಕಲರ್ ಇರುತ್ತೆ ಅದನ್ನು ನೋಡಿ ಕೂಡ ಮ್ಯಾಚ್ಕೋಬಹುದು. ಅಷ್ಟು ವೆರೈಟಿ ಕಲೆಕ್ಷನ್ಸು ಸಿಗುತ್ತೆ. ಇಲ್ಲಿ ನೋಡಿ ನಾನು ನಿಮಗೆ ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಆ ಸ್ಯಾರಿ ಬ್ಲೌಸ್ಗೂ ಹಾಗೆಯೇ ನಾನು ಹಾಕಿರೋ ಸರಕ್ಕೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ. ಸೊ ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಕಲರ್ ಬಂದುಬಿಟ್ಟು ಪರ್ಪಲ್ ಅಂತಂದರೆ ಸ್ವಲ್ಪ ಲೈಟ್ ಶೇಡ್ ಪರ್ಪಲ್ ಕಲರ್ ಇರೋದ್ರಿಂದ ಅಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ. ಜೊತೆಲಿ ನೋಡ್ತಾ ಇರ್ಬೋದು ಮೊದಲಿನ ಸರ ಅಲ್ಲ ಇದು. ಇದಕ್ಕೆ ಸೈಡು ಹುಕ್ ಕೊಟ್ಟಿದ್ದಾರೆ. ಈ ಹುಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಆ ಪೆಂಡೆಂಟಿಗೆ ಅದನ್ನು ಹ್ಯಾಂಗ್ ಮಾಡ್ಕೋಬಹುದು. ಎರಡೂ ಸೈಡ್ ಕೂಡ ಹುಕ್ ಕೊಟ್ಟಿರ್ತಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಹುಕ್ಕನ್ನು ಆ ಥರ ಓಪನ್ ಮಾಡಿಕೊಂಡು ಪೆಂಡೆಂಟ್ದು ಏನು ಹುಕ್ ಇರುತ್ತೆ, ಪೆಂಡೆಂಟ್ಗೆ ಹಿಂದೆ ಏನು ಹುಕ್ ಥರ ಕೊಟ್ಟಿರ್ತಾರೆ ಇದನ್ನು ಎರಡು ಕಡೆನೂ ಅದರೊಳಗಡೆ ಜೋಡಿಸಿದ್ರೆ ಈ ಥರ ಒಂದು ಸರ ಆಗಿ ಆಗುತ್ತೆ. ಇದನ್ನು ನೀವು ಜ್ಯುವೆಲರಿ ಶಾಪ್ಗಳಲ್ಲಿ ನೋಡಿರ್ತೀರ. ಬೇಕಾದಷ್ಟು ವೆರೈಟಿ ಕಲರ್ಸು ಸಿಗುತ್ತೆ. ನೀವು ಒಂದ್ಸಲ ಇದು ಯಾರು ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ರೆಗ್ಯುಲರಾಗಿ ಹೋಗೋ ಜ್ಯುವೆಲರಿ ಶಾಪಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಅಥವಾ ನೀವು ಮಣಿನೇ ಬೇಕು, ನಾನು ಮಣಿ ತೊಗೊಂಡು ಪೋಣಿಸ್ಕೋತೀನಿ ಅಂತಂದ್ರೂ ಕೂಡ ಮಣಿಗಳನ್ನು ಕೂಡ ಸಿಗುತ್ತೆ. ನೀವು ಅದನ್ನು ಮಾಮೂಲಿ ಜ್ಯುವೆಲರಿ ಶಾಪ್ ಮುಂದೆ ಮಣಿ ಪೋಣಿಸ್ತಿರ್ತಾರಲ್ಲ ಅವ್ರಿಗೆ ಹೇಳಿ ಪೋಣಿಸ್ಕೋಬಹುದು. ಹಾಗೆಯೇ ನಿಮಗೆ ರೆಡಿ ಬೇಕು ಅಂದರೂ ಕೂಡ ಸಿಗುತ್ತೆ. ಇದನ್ನು ಕೂಡ ಮುಂದೆ ಫೋಟೋ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಎಕ್ಸಾಕ್ಟ್ ನಿಮಗೆ ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ. ಪರ್ಪಲ್ ಸ್ಯಾರಿಗೆ ಅಂತಂದ್ಬಿಟ್ಟು ಪರ್ಪಲ್ ಕಲರ್ ಮಣಿನ ತಗೊಂಡು ಮ್ಯಾಚ್ ಮಾಡ್ಕೊಂಡಿದ್ದಾಗಿತ್ತು. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಹಾಗೆಯೇ ಇದು ಬಂದ್ಬಿಟ್ಟು ನೆಕ್ಸ್ಟ್ ಸರ. ಇದು ಬಂದ್ಬಿಟ್ಟು ಬ್ಲೂ ಕಲರ್ ಶೇಡಲ್ಲಿದೆ. ಬ್ಲೂ ಕಲರ್ ಶೇಡು ಜೊತೆಗೆ ಇದು ಕೂಡ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ಥರ ಹುಕ್ ಹಾಕಿರೋ, ಅಂದರೆ ಎರಡು ಸೈಡು ಕೂಡ ಹುಕ್ ಬಂದಿದೆ. ಈ ಹುಕ್ಕನ್ನು ಯೂಸ್ ಮಾಡಿಕೊಂಡು ನಾನು ಆ ಡಾಲರ್ಗೆ ಫಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸರನ ಮಾಡಿದ್ದೀನಿ. ನೀವು ನೋಡಬಹುದು ಹೆಂಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಇದ್ರದ್ದು ಕೂಡ ನಾನು ರೀಸೆಂಟಾಗಿ ಒಂದು ಸ್ಯಾರಿನ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಮೂಗ್ನತ್ ಕಲೆಕ್ಷನ್ನಲ್ಲೂ ಹೇಳಿದ್ದೆ, ಜೊತೆಗೆ ನನ್ನ ವರ್ಕ್ ಬ್ಲೌಸ್ ಕಲೆಕ್ಷನ್ನಲ್ಲೂ ಹೇಳಿದ್ದೆ ಒಂದು ಬ್ಲೂ ಕಲರ್ ಸ್ಯಾರಿ ಅಂತ. ಆ ಸ್ಯಾರಿ ಮ್ಯಾಚಿಂಗಿಗೆ ಅಂತಂದ್ಬಿಟ್ಟು ನಾನು ಈ ಸರನ ತೊಗೊಂಡಿದ್ದಾಗಿತ್ತು. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇವಾಗಲೇ ಹೋಗಿ ನೋಡಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಪಿಕ್ಕಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೀವು ಒಂದೇ ಪೆಂಡೆಂಟ್ನ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಸರ ಮಾಡ್ಕೋಬೋದು ಅನ್ನೋ ಆಪ್ಷನ್ಸು ಯಾರಿಗೆಲ್ಲ ಗೊತ್ತಿರಲಿಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಗೊತ್ತಿತ್ತು ಅನ್ನೋರು ಕೂಡ ಕಮೆಂಟ್ ಮಾಡಿ. ಇದು ನೋಡ್ತಾ ಇರ್ಬೋದು ನಿಮಗೆ ಇಷ್ಟು ವೆರೈಟಿ ಕಲರ್ಸಲ್ಲಿ ಅದು ಅವೈಲಬಿಲಿಟಿ ಇದೆ. ಇದಕ್ಕಿಂತ ಹೆಚ್ಚು ಕಲರ್ ಕೂಡ ಬರ್ತವೆ. ನೀವು ಹೋಗಿ ಒಂದ್ಸಲ ಶಾಪಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರ್ ಇರ್ಬೋದು, ವೈಟ್ ಇರ್ಬೋದು, ಬ್ಲ್ಯಾಕ್, ಗ್ರೀನು, ಆರೆಂಜ್, ರೆಡ್, ಹೀಗೆ ಡಿಫ್ರೆಂಟ್ ಕಲರಲ್ಲಿ ಅವೈಲಬಿಲಿಟಿ ಇದೆ. ಹಾಗೆಯೇ ನಾನಿಲ್ಲಿ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಇದು 1/2 ಗ್ರಾಮಲ್ಲಿ ಶುರುವಾಗುವಂತಹ ಕ್ರಿಸ್ಟಲ್ ಮಣಿಗಳ ಸರಗಳು. ಇದ್ರ ವಿಡಿಯೋ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಾಯ್.